ಜನಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಯರಗೋಡ ಬಾಲೇಗೌಡ ಮಾಲಿಪಾಟೀಲ್ರವರು ಮಾತಾಡಬೇಕಂತ ಕೇಳ್ಕೊತಾ ಇದ್ದೀವಿ. ಇವತ್ತು ಎಲ್ರಿಗೂ ನಮಸ್ಕಾರ. ನಾನು ಅನಿತಾ ನವಲ್ಕಲ್ ಅಂತ ಹೇಳಿ ರೈತ ಪರ ಹೋರಾಟಗಾರ್ತಿ. ನಾನು ಸಿರುವಾರ್ ತಾಲೂಕಿಂದ ನಾನು ಇವತ್ತಿನ ದಿನ ಮುಂಡ್ರಾಬಾದ್ವರೆಗೂ ಪಾದಯಾತ್ರೆ ನಡೆಸಿದ್ದೀನಿ. ಕಾರಣ ಇಷ್ಟೇ, ನಿಮ್ಗೆ ಈಗಾಗಲೇ ತಿಳಿದಿರೋ ಹಾಗೆ ನಮ್ಮ ಭಾಗದ ನಮ್ಮ ಅನ್ನದ ಬಟ್ಟಲು ಅಂತ ಅನ್ಸ್ಕೊಂಡ ನಮ್ಮ ಭಾಗದ ಜೀವನಾಡಿ ತುಂಗಭದ್ರಾ ಆಣೆಕಟ್ಟು ಇವತ್ತಿನ ದಿನ ಎಲ್ಲ ಸ್ಥಿತಿಯಲ್ಲಿ ಇದ್ದಂತೆ ನಮ್ಮ ಹಿರಿಯರೆಲ್ಲ ಮಾತಾಡಿದ್ರು ಕೂಡ ನಮ್ಮ ನೋವು ಹಂತ ಏನಂದರೆ, ಯಾವುದೇ ಸರ್ಕಾರ ಬರಲಿ, ಯಾವ ಮುಖ್ಯಮಂತ್ರಿನೇ ಆಗಿರಲಿ, ಆದರೆ ನಮ್ಮ ರೈತರಂದರೆ ಅದನ್ನು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ ಭಾಗದ ಪ್ರತಿಯೊಬ್ಬ ರೈತರಂದರೆ ಭಾಳ ತುಷ್ಟವಾಗಿ ನೋಡೋಂತಹ ಕೆಲಸ ಆಗ್ತಾ ಇದೆ. ಇವ್ರ ಬಗ್ಗೆ ಗಮನ ಇಲ್ಲ. ಇವತ್ತಿನ ಒಂದೇ ಆಗಿದೆ ಸ್ವಾಮಿ, ಏನಂದರೆ ಆಣೆಕಟ್ಟು ಅಂದರೆ ಕಾವೇರಿ ಮಾತ್ರ, KRS ಮಾತ್ರ ಅನ್ನೋದಾಗಿದೆ. ಮೊನ್ನೆ ಸಿದ್ದರಾಮಯ್ಯವ್ರು ಬಂದಿದ್ರು, ನಿಮ್ಗೆಲ್ಲರಿಗೂ ಗೊತ್ತು. ಯಾವಾಗ ಬಂದ್ರು ಅಂದ್ರೆ ಇಷ್ಟೆಲ್ಲ ಸಮಸ್ಯೆ, ರಾತ್ರಿ ಗೇಟ್ ಹೊಡೆದು 19ನೇ ಚೈನ್ ಇದಾಗಿ ಗೇಟ್ ಹೊಡೆದು ಎಲ್ಲ ತೊಂದರೆ ಆದರೂ ಕೂಡ 2 ದಿನದಿಂದ ಬಂದರು. ನಾನು ಪ್ರತಿಯೊಬ್ಬರು ಹೇಳ್ತಿದ್ರು ಸ್ಲೋಗನ್ ಏನಂತ, ಸಿದ್ದರಾಮಯ್ಯ ಅಲ್ಲ ನಿದ್ರಾಮಯ್ಯ ಅಂತೇಳಿ ಸತ್ಯ ಮಾಡಿಬಿಟ್ರು ನಮ್ಮ ರೈತರ ವಿಚಾರದಲ್ಲಿ ಅಂತೇಳಿ ಭಾಳಷ್ಟು ನೋವಾಗುತ್ತೆ. ಇನ್ನು ನನಗೆ ಅವ್ರು ಬಂದು ಒಂದು ಮಾತು ಹೇಳಿದ್ರು, ಏನಂತ, ಇಲ್ಲ ನೀವೇನು ಚಿಂತೆ ಮಾಡಬೇಡ್ರಿ, ಎಲ್ಲ ತಲೆ ಕೆಡಿಸ್ಕೊಬೇಡ್ರಿ, ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ, ಆಮೇಲೆ ನಿಮಗೆ ಸಂಪೂರ್ಣ ಅಣೆಕಟ್ಟು ತುಂಬುತ್ತೆ, ನಾನು ಬಂದು ಬಾಗಿನ ಬಿಡ್ತೀನಿ ಅಂತ ಹೇಳಿದ್ರು. ಅವ್ರು ಬಂದು ಒಂದು ವೇಳೆ ಸಿದ್ದರಾಮಯ್ಯನವ್ರು ಏನು ಬಂದು ಬಾಗಿನ ಬಿಟ್ಟರೆ ಆ ಅಣೆಕಟ್ಟಲ್ಲಿರುವಂಥ ನೀರು ಕೂಡ ಬತ್ತಿ ನೀರು ಎಲ್ಲ ಇದಾಗಿ ನಮ್ಮ ರೈತರಿಗೆ 2ನೇ ಬೆಳೆ ಅಲ್ಲ 1 ಬೆಳೆ ಸಹಿತ ನೀರು ಬರೋದಿಲ್ಲ ಅಂತ ನನ್ನ ಭಾವನೆ, ಇಡೀ ರೈತರ ಭಾವನೆ. ಯಾಕಂದ್ರೆ ಸಂಪೂರ್ಣ ನಿರ್ಲಕ್ಷ್ಯ, ನಮ್ಮ ರೈತರಂದ್ರೆ ಸಂಪೂರ್ಣ ನಿರ್ಲಕ್ಷ್ಯ. 2 ತಾಸಲ್ಲಿ ಪಟ್ಟಿ ಚಡ್ಡಿ ಬಿಚ್ಕೊಂಡು ಮತ್ತೆ ಓಡ್ತಿದ್ರು. ಒಂದು ವೇಳೆ ಕಾವೇರಿಯಲ್ಲಿ ಏನಾದ್ರು ಈ ಸ್ಥಿತಿ ಬಂದಿತ್ತಂದರೆ ನಮ್ಮ ಭಾಗಕ್ಕೆ ಯಾಕೆ ನೀವು ಇಂಥ ಅನ್ಯಾಯ? ನಮ್ಮಲ್ಲಿರುವಂಥ ಉತ್ಕೃಷ್ಟ ಅಕ್ಕಿ ಬೇಕು, ಪ್ರತಿಯೊಂದು ಹತ್ತಿ ಬೇಕು, ಎಲ್ಲ ಬೇಕು, ಆದ್ರೆ ನಾವು